ಎಲ್ಲರಿಗೂ ಶುಭ ಮುಂಜಾನೆ. ಮಕ್ಕಳೇ, ಈ ಹಿಂದಿನ ಕ್ಲಾಸ್ನಲ್ಲಿ ನಾವೆಲ್ಲರೂ ಈ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ಗಮನಿಸಿದ್ದೀವಿ. ಉದಾಹರಣೆ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತೇಳಿ ನಾವು ಅಭ್ಯಾಸ ಮಾಡಿದ್ದೀವಿ. ಈಗ ಆಮೇಲೆ ಈ ಅಧ್ಯಾಯದಲ್ಲಿ ಕೆಲವೊಂದು ನಿಮಗೆ ಪ್ರಯೋಗ ಮಾಡ್ಕೊಂಡು ಹೇಳಿದ್ದೆ ನಿಮಗೆ ಅಲ್ವಾ. ಈಗ ಒಂದೆರಡು ಪ್ರಯೋಗಗಳನ್ನು ನಾವು ಗಮನಿಸೋಣ. ಈಗ ನಾವೊಂದು ಟೆಸ್ಟ್ಗಳನ್ನು ತೆಗೆದುಕೊಂಡಿದ್ದೀನಿ. ಅದೇ ರೀತಿ ಒಂದು ಈ ನೀವು ಅಲ್ಲಿ ನಿಮ್ಗೆ ಹೇಳ್ತೀನಿ ಪರಿಚಯ ಮಾಡ್ಕೊಂಡಿದ್ದೀನಿ, ಮತ್ತೊಂದು ಸಾರಿ ಪರಿಚಯ ಮಾಡ್ಕೊಳ್ಳೋದು. ಈ ಒಂದು ಪಿಪೆಟ್ಟನ್ನು ತೆಗೆದುಕೊಂಡಿದ್ದೀನಿ. ಪಿಪೆಟ್ನ ಸಹಾಯ ನಿಮಗೆಲ್ಲರಿಗೂ ಗೊತ್ತು ಏನು, ಈ ಒಂದು ಆಮ್ಲಗಳನ್ನು ಅದು ಈ ಒಂದು ಪಿಪೆಟ್ನ ಸಹಾಯದಿಂದ ಈ ಒಂದು ಪ್ರಣಾಳಕ್ಕೆ ವರ್ಗಾವಣೆ ಮಾಡ್ಕೋಬೇಕು. ಓಕೆ, ಈಗ ನಾನು ಏನು ಮಾಡ್ಕೊತೀನಿ, ಈ ಒಂದು ಇದರಲ್ಲಿರ್ತಕ್ಕಂತಹ ಗಂಧಕಾಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು, ದುರ್ಬಲ ಗಂಧಕಾಮ್ಲವನ್ನು ಅದರಲ್ಲಿರ್ತಕ್ಕಂತಹ ದುರ್ಬಲ ಗಂಧಕಾಮ್ಲವನ್ನು ಇಲ್ಲೇ ನಮ್ಮ ಶಿಕ್ಷಕರ ಸಹಾಯದೊಂದಿಗೆ ನಾನು ಒಂದು ಪ್ರಯೋಗವನ್ನು ಮಾಡ್ತಾಯಿದ್ದೀನಿ. ಏನು ಮಾಡಿದ್ದೀನಿ ಇವಾಗ? ಓಕೆ, ಪಿಪೆಟ್ನ ಸಹಾಯದಿಂದ ದುರ್ಬಲ ಗಂಧಕಾಮ್ಲವನ್ನು ಪ್ರಣಾಳಕ್ಕೆ ತೆಗೆದುಕೊಳ್ತಾ ಇದ್ದೀನಿ ಅಲ್ವಾ. ನಾವು ಆಮ್ಲವನ್ನು ನೇರವಾಗಿ ಈ ಬಾಟಲನ್ನು ಇರ್ತಕ್ಕಂತಹ ದುರ್ಬಲ ಆಮ್ಲ ಇರ್ಬೋದು, ಪ್ರಬಲ ಆಮ್ಲಗಳನ್ನು ನೇರವಾಗಿ ಬಾಗಿಸುವುದರ ಮೂಲಕ ತೆಗೆದುಕೊಳ್ಳಬಹುದು. ಆದ್ದರಿಂದ ಒಂದು ಪಿಪೆಟ್ನ ಸಹಾಯದಿಂದಲೇ ಏನು ಮಾಡ್ಬೋದು, ಈ ಒಂದು ಆಮ್ಲಗಳನ್ನು ತೆಗೆದುಕೊಂಡಿದ್ದೀವಿ ಮಕ್ಕಳೇ. ಈಗ ಇದರಲ್ಲಿ ಇಲ್ಲಿ ಇನ್ನೊಂದು ರಾಸಾಯನಿಕ ನಿಮಗೆಲ್ಲ ಗೊತ್ತಿದೆ, ಜಿಂಕ್ ಪೌಡರ್ ಅಥವಾ ಜಿಂಕ್ ಪೆಲೆಟ್ಸನ್ನು ಕೂಡ ನಾವು ತೆಗೆದುಕೊಳ್ಬೋದು. ಇದನ್ನು ಸಹ ಇದು ನೇರವಾಗಿ ನಾವು ಏನು ಮಾಡ್ಬೋದು, ಈ ಜಿಂಕ್ ಪೌಡರನ್ನು ಗಂಧಕಾಮ್ಲಕ್ಕೆ ಏನಾದರೂ ಕೂಡ ಗಮನ ಬದಲಾವಣೆ ಆಗ್ತದೆ ನೋಡಿ ಮಕ್ಕಳೇ. ಇವಾಗ ಏನೋ ನಿಮಗೆ ಬಬಲ್ಸ್ ಕಾಣ್ತದೆ ಅಲ್ವಾ, ಬಬಲ್ಸ್ ಕಾಣುತ್ತಾ? ಅದು ಈ ಬಬಲ್ ಏನು ಅನ್ನೋದನ್ನು ನಾವು ಇದೇ ಒಂದು ರಾಸಾಯನಿಕ ಬರೆಯೋಣ. ಈಗ ಇಲ್ಲಿ ನಡೆದಂತಹ ಯಾವುದು ಜಡಿನನ್ನು ಹಾಕಿಕೊಂಡ್ವಿ, ಆಮೇಲೆ ಗಂಧಕಾಮ್ಲವನ್ನು ತೆಗೆದುಕೊಂಡ್ವಿ, ನಾವು Zn plus H2SO4 equal to Zn SO4 plus H2 ಗೊತ್ತಾಯ್ತವೆ ಅಲ್ವಾ. ಹೇಳ್ತಿಲ್ಲ ಈ ಮೊಬೈಲ್ ಸಂಖ್ಯೆ ಇದಲ್ಲ, ಈ ಸೌಂಡು ಕೂಡ ಕಾಣ್ತಿದೆ, ಕೇಳ್ತಾರೆ ನಿಮಗೆ. ಇದನ್ನ ನೀವು ಇನ್ನೊಂದು ಸರಿ ಬೇಕಾದ್ರೆ ನೀವು ಕ್ಲಾಸಿಗೆ ಬಂದ ಮೇಲೆ ನಾವು ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಗಮನಿಸ್ಬೋದು. ಅದು ಈ ಸ್ಥಾನಪಲ್ಲಟ ಉಂಟಾಗ್ತಕ್ಕಂಥ ಕ್ರಿಯೆಗೆ ನಾವು ರಾಸಾಯನಿಕ ಸ್ಥಾನಪಲ್ಲಟ ಅಂತೇಳಿ ತೆಗೆದುಕೋಬಹುದು. ಇದೇ ಕ್ಲಾಸಲ್ಲಿ ನೋಡಿದ್ದೀವಿ, ಆದರೂ ಸಹ ನಿಮಗೆ ಪ್ರಯೋಗದ ಮೂಲಕ ನಾವು ಈಗ ಗಮನಿಸ್ತಾ ಇತ್ತು. ಈಗ ನಂತರ ಏನಾಯಿತು, ಹೇಳಿದ ಆಮ್ಲಗಳೊಂದಿಗೆ ಸಾಮಾನ್ಯವಾಗಿ ಲೋಹಗಳು, ಕ್ರಿಯಾಶೀಲತೆಯ ಲೋಹಗಳು ಏನು ಆಮ್ಲಗಳೊಂದಿಗೆ ವರ್ತಿಸಿ ಆಯಾ ಲೋಹೀಯ ಕ್ಲೋರೈಡ್ ಇರ್ಬೋದು, ಸಲ್ಫೇಟ್ ಇರ್ಬೋದು, ಉಂಟಾಗುವುದರೊಂದಿಗೆ ಹೈಡ್ರೋಜನ್ನ ಸ್ಥಾನಪಲ್ಲಟ ಉಂಟಾಗುತ್ತೆ. ಈ ಒಂದು ರಾಸಾಯನಿಕ ಯಾವ ರಾಸಾಯನಿಕ ಉದಾಹರಣೆ ತೆಗೆದುಕೊಂಡು ನಾವು ರಾಸಾಯನಿಕ ಸ್ಥಾನಪಲ್ಲಟ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇಟ್ಕೊಂಡು ಅದಕ್ಕೆ ಒಂದು ಟೆಸ್ಟ್ ಟ್ಯೂಬನ್ನು ತೆಗೆದುಕೊಂಡು ಅಲ್ವಾ, ಅದರಲ್ಲಿ
ನೀರನ್ನು ತೆಗೆದುಕೊಂಡು ಅದಕ್ಕೆ ಯಾವುದೇ H2S ಇರ್ಬೋದು HCl ಆಮ್ಲವನ್ನು ಹಾಕಿದಾಗ ಯಾವ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ ಅಲ್ಲಿ ಕೂಡ ಏನು ಇವಾಗ ಎಕ್ಸಾಂಪಲ್ ತಗೊಳ್ಳೋಣ ಅದನ್ನು ಬಾರಿ ಎಕ್ಸಾಂಪಲ್ ತಗೊಳ್ಳೋಣ ಅದು ಎಕ್ಸಾಂಪಲ್ ತಗೋಬೋದು Mg ಪ್ಲಸ್ HCl ಈಕ್ವಲ್ ಟು MgCl2 ಪ್ಲಸ್ H2 ಇಲ್ಲಿ ಕೂಡ ನೋಡಿಲ್ಲ ತೋರಿಸ್ಬೇಕು ನೀವು ಅವಾಗ ನಾನು ಗಂಧಕ ತೆಗೆದುಕೊಂಡೆ ಇವಾಗ ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಂಡೆ ಇಲ್ಲಾಯಿತು ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಆಯಿತು ಮೆಗ್ನೀಷಿಯಂ ಕ್ಲೋರೈಡ್ ಆಯಾ ಲೋಹೀಯ ಕ್ಲೋರೈಡ್ ಅದಕ್ಕೆ ಆಯಾ ಲೋಹೀಯ ಸಲ್ಫೇಟ್ಗಳು ಉಂಟಾಗುವುದರೊಂದಿಗೆ ಏನಾಯಿತು ಹೈಡ್ರೋಜನ್ ಸ್ಥಾನಪಲ್ಲಟ ಆಯಿತು ಓಕೆ ಇವಾಗ ನೆಕ್ಸ್ಟ್ ಒಂದು ರಾಸಾಯನಿಕ ಸ್ಥಾನಪಲ್ಲಟಕ್ಕೆ ಒಂದು ಪ್ರಯೋಗ ಆಯಿತು ಮತ್ತು ಅದೇ ರೀತಿ ಒಂದು ಸಮೀಕರಣವನ್ನು ನಾನು ತೋರಿಸಿದೆ ಮತ್ತು ಈಗ ಈ ಅಧ್ಯಾಯದ ಕೊನೆಯ ಭಾಗ ಉತ್ಕರ್ಷಣ ಮತ್ತು ಅಪಕರ್ಷಣ ಏನು ಉತ್ಕರ್ಷಣ ಮತ್ತು ಅಪಕರ್ಷಣ ನಾವು ದೈನಂದಿನ ಜೀವನದಲ್ಲಿ ಈ ಒಂದು ಕ್ರಿಯೆಗಳನ್ನು ಸಹ ನೋಡ್ತೀವಿ ಅಲ್ವಾ ಈಗ ಇದನ್ನು ಕೂಡ ಒಂದು ಪ್ರಯೋಗದ ಮೂಲಕ ಇದು ಮನೆಯಲ್ಲಿ ಕೂಡ ಮಾಡಬಹುದು ಆದರೆ ಫಸ್ಟ್ ನಿಮಗೆ ನಾನು ಸ್ವಲ್ಪ ತಿಳ್ಕೊಡ್ತೀನಿ ಏನು ಮಾಡಿದೆ ಒಂದು ಚೀನಾ ಪಾತ್ರೆ ಪೆಟ್ಟಿ ಡಿಶ್ ನಮ್ಮ ಕುಂಬಾರಿಕೆ ವಸ್ತು ಕಪ್ಪು ಬಿಸಿರ್ತಲ್ವ ಅದೇ ರೀತಿ ಒಂದು ಡಿಶ್ ಇರುತ್ತೆ ನಮ್ಮ ಮನೆಯಲ್ಲಿ ಆ ಒಂದು ಪೆಟ್ಟಿ ಡಿಶನ್ನು ತೆಗೆದುಕೊಂಡು ಅದರಲ್ಲಿ ತಾಮ್ರದ ಪುಡಿಯನ್ನು ತೆಗೆದುಕೊಂಡು ಬರ್ನರ್ನ ಸಹಾಯದೊಂದಿಗೆ ಕಾಯಿಸಿದಾಗ 3 to 4 ಮಿನಿಟ್ಸ್ ಕಾಯಿಸಿದಾಗ ಆ ತಾಮ್ರದ ಪುಡಿ ಏನಾಗುತ್ತೆ ಕಪ್ಪಾಗುತ್ತೆ ಯಾಕೆ ಕಪ್ಪಾಯಿತು ಅಂದ್ರೆ ಇಬ್ಬರ ಸಂಕರ Cu ಪ್ಲಸ್ O2 = ಉಷ್ಣವನ್ನು ಹೇಳಿದ ಬರ್ನರ್ ಸಹಾಯದ ಮೂಲಕ ಉಷ್ಣವನ್ನು ಒದಗಿಸಿದಾಗ ಏನೋ ಕಪ್ಪಾದ ಏನಂತೇಳು ಈ ತಾಮ್ರದ ಆಕ್ಸೈಡ್ ಉಂಟಾಯಿತು ಆ ಉಂಟಾಯಿತು ಕಪ್ಪಾಗುವಿಕೆ ಉಂಟಾಗುವ ಕಾರಣ ಏನು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಏನಾಯ್ತದ ಕಪ್ಪಾದ ಒಂದು ಬಣ್ಣ ಉಂಟಾಯಿತು ಅದನ್ನ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರ ನಾವೀಗ ಈ 7 ಮತ್ತು 8ನೇ ಕ್ಲಾಸಲ್ಲಿ ಓದಿರ್ತಕ್ಕಂತಹ ಎಕ್ಸಾಂಪಲ್ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗೋದಕ್ಕೆ ಒಂದು ಬೂದಿ ಬರುತ್ತೆ ಈ ಮೆಗ್ನೀಷಿಯಂ ಆಕ್ಸೈಡ್ ಒಂದು ಬೂದಿ ಹೆಂಗೆ ಕಟ್ಟಿಗೆ ಸುಟ್ಟಾಗ ಒಂದು ಬೂದಿ ಬರುತ್ತವ ಹಂಗೆ ಮೆಗ್ನೀಷಿಯಂ ರಿಬ್ಬನ್ನು ಸುಟ್ಟಾಗ ಆ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಸುಲಭ ಹೇಳ್ಬೋದು ಅದು ಇದು ಕೂಡ ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ ಈಗ ನೆಕ್ಸ್ಟ್ ನೋಡೋಣ ಇದೇ ಕಪ್ಪಾದ ತಾಮ್ರದ ಪುಡಿಯ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖ ಕ್ರಿಯೆ ಮೊದಲ ಹಿಮ್ಮುಖ ಮೇಲ್ಮೈ ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಾಮ್ರ ನೋಡಿ ನಾವು ತಾಮ್ರ ಕಪ್ಪು ಇರುತ್ತೆ ಕಂದಿರುತ್ತೆ ಕಂದಿರುತ್ತೆ ಒಳ್ಳೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈ ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತದೆ ಈ ಕ್ರಿಯೆಯಲ್ಲಿ ವಸ್ತುವನ್ನು ಓಟು ಪಡೆದುಕೊಳ್ಳಲು ಉತ್ಕರ್ಷಣೆಗೊಂಡಿದೆ ಅಂತ ಅದೇ ರೀತಿ ಓಟುವನ್ನು ಕಳೆದುಕೊಂಡರೆ ಅದು ಅಪಕರ್ಷಣೆಗೊಂಡಿದೆ ಅನ್ನರ್ಥ ಇದನ್ನು ಕೂಡ ಒಂದು ಎಕ್ಸಾಂಪಲ್ ಪ್ರತಿಮೆಗಳೇನ ಹೌದು ನೋಡಿ CO ಅದು ಇದೆ ಈ ಕಪ್ಪಾದ ತಾಮ್ರದ ಪುಡಿ CO ಮೂಲಕ ಏನು ಮಾಡಿದ್ರೆ ನಾನು ಹೈಡ್ರೋಜನ್ ಅನಿಲವನ್ನು ಹಾಯಿಸಿದ್ದೀನಿ ಅದು ಅವಾಗಾಯ್ತು CO ತಾಮ್ರ ಕಂದು ಬಣ್ಣದ ತಾಮ್ರ ಪ್ಲಸ್ ನೀರು ಉಂಟಾಯಿತು ಇದು ಈಗ ಏನಾಯಿತು ಅಪಕರ್ಷಣ ಕ್ರಿಯೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಆಕ್ಸಿಜನ್ ಸಹಯೋಗದೊಂದಿಗೆ ರಿಡಕ್ಷನ್ ರಿಮೂವಲ್ ಆಫ್ ಆಕ್ಸಿಜನ್ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ರಿಡಕ್ಷನ್ ಅಂತ ಬಳಸ್ತಾರೆ ಅಂದರೆ ಆಕ್ಸಿಡೇಷನ್ ಆಕ್ಸಿಜನ್ ಸಹಯೋಗದೊಂದಿಗೆ ಅಲ್ವಾ ಏನೋ ಒಂದು ಕ್ರಿಯೆಯನ್ನು ನೋಡೋಣ ಇಂಥ ರಾಸಾಯನಿಕ ಕ್ರಿಯೆಗಳನ್ನು ಅನೇಕ ನೋಡ್ಕೊಂಡ್ಬರ್ತೀವಿ ನಾವು ಅದು ಹೀಗಿದೆ ಈ ಥರ ಎಕ್ಸಾಂಪಲ್ಸ್ ಇರ್ಬೋದು ಈ ಥರ ಎಕ್ಸಾಂಪಲ್ಸ್ ಇರ್ಬೋದು ನಿಮ್ಮ ಇನ್ನೊಂದು ಎರಡು ಉದಾಹರಣೆಗಳವ ಅವುಗಳನ್ನು ನೀವು ಹೋಮ್ವರ್ಕ್ ಮಾಡುವುದರೊಂದಿಗೆ ಅದನ್ನೇನು ಆ ಸಮೀಕರಣವನ್ನು ಬರೆಯಿರಿ ಅದೇ ರೀತಿ ಇನ್ನೊಂದು ಕ್ರಿಯೆ ಅದ ರೆಡಾಕ್ಸ್ ಕ್ರಿಯೆ ಎಷ್ಟು ಸಿಂಪಲ್ ಆಗಿ ನೋಡ್ಬೇಕು ರೆಡಾಕ್ಸ್ ಹೆಸರಲ್ಲೇ ಅಲ್ವಾ ರೆಡಾಕ್ಸ್ ರಿಯಾಕ್ಷನ್ಸ್
ಅಲ್ವಾ? ಇಲ್ಲಿ ಬರುವಂತ ರಿಯಾಕ್ಷನ್ ಬರೆದಿದೆ ನಾನು CuO ಪ್ಲಸ್ H2 ಈಕ್ವಲ್ ಟು Cu ಪ್ಲಸ್ H2O. ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿದಾಗ ವರ್ತಿಸಬೇಕು. ಅಲ್ಲಿ Cu ಪ್ಲಸ್ H2O ಅಂದ್ರೆ ಈ ರಾಸಾಯನಿಕ ಸಮೀಕರಣದಲ್ಲಿ ಯಾವುದು ಉತ್ಕರ್ಷಣೆಗೆ ಒಳಪಟ್ಟದ, ಯಾವುದು ಅಪಕರ್ಷಣೆಗೆ ಒಳಪಟ್ಟದ? ರೆಡಾಕ್ಸ್ ಕ್ರಿಯೆ ಹೇಳುತ್ತೆ ಎರಡೂ ರಾಸಾಯನಿಕ ಕ್ರಿಯೆಗಳು ಒಂದೇ ಸಮೀಕರಣದಲ್ಲಿ ನಮಗೆ ಉಂಟಾಗಬೇಕು. ಅದಕ್ಕೆ ಏನು ಬಳಸಿ ನಾವು ರೆಡಾಕ್ಸ್ ಕ್ರಿಯೆಗಳು ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳಂತೇಳಿ ನಾವು ಗಮನಿಸ್ತೀವಿ ಮಕ್ಕಳೇ. ಈಗ ಅದು ಈಗ CuO ಏನಾಗಿದೆ ನೋಡಿ, H2ಗೆ ವರ್ತಿಸಿದಾಗ Cu ಉಂಟಾಗಿ H2O ಏನಾಗ್ತದೆ, ಇರತಕ್ಕಂಥ ಆಕ್ಸಿಜನ್ ಅನ್ನ ಕಳೆದುಕೋಯ್ತು. ಅದಕ್ಕೆ ಪದ ರಿಮೂವಲ್ ಆಫ್ ಆಕ್ಸಿಜನ್. ಅದಕ್ಕೆ ಯಾವ ಅಂತ ಹೇಳ್ಬೋದು, ಅಪಕರ್ಷಣ ಕ್ರಿಯೆ. ಈಸ್ ರಿಡಕ್ಷನ್ ಇನ್ ಇಂಗ್ಲೀಷ್. ಸ್ವಲ್ಪ ಇಂಗ್ಲೀಷ್ ಪದ ಗೊತ್ತಿಲ್ಲ ಅದು. ಇನ್ನು ಒಂದು ಇಲ್ಲಿ ಎಷ್ಟು ಏನಾಯ್ತು, ಆಕ್ಸಿಜನ್ ಸೇರಲ್ಪಟ್ಟು. ಆದ್ದರಿಂದ ಪದ ನಾವು ಉತ್ಕರ್ಷಣ ಇನ್ ಇಂಗ್ಲೀಷ್ ಆಕ್ಸಿಡೇಷನ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಯಾವುದು ZnO. ಇದು ತೋರಿಸಿದ ನನಗೆ ZnO ಸತ್ತುವಿನ ಆಕ್ಸೈಡ್ ಸತ್ತು ತೋರಿಸಿದಲ್ಲ, ಅದೇ ಆಕ್ಸಿಜನ್ ಅನ್ನು ವರ್ತಿಸಿ ಸತ್ತುವಿನ ಆಕ್ಸೈಡ್. ZnO ಯಾವುದು ಉಂಟಾಗ್ತದೆ ನಿಮಗೆ ಹಿಂದಿನ ಕ್ಲಾಸ್ ಕಲ್ತೀವಿ ನಾವು. Zn ಪ್ಲಸ್ O2 ಈಕ್ವಲ್ ಟು ZnO ಸತ್ತುವಿನ ಆಕ್ಸೈಡ್. ಈ ಸತ್ತುವಿನ ಆಕ್ಸೈಡ್ ಅದರೊಂದಿಗೆ ಕೋಕ್, ಇಲ್ಲಿ ಕಾರ್ಬನ್ ಸಿ ಬನ್ನತ್ತೇನೋ ಕೋಕ್ ನೊಂದಿಗೆ ವರ್ತಿಸಿದಾಗ ಇಲ್ಲಿ ಉಷ್ಣ ಬರೀಬೇಕಾಗುತ್ತೆ ಮಕ್ಕಳೇ. ಅದು ಏನಾಯ್ತು, Zn ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ CO2 ಅಲ್ಲ, ಇಲ್ಲಿ CO ಕಾರ್ಬನ್ ಮೊನಾಕ್ಸೈಡ್ ಉಂಟಾಯಿತು. ಇಲ್ಲಿ ಕೂಡ ನೀವೇ ಹೇಳಬೇಕಾಗಿ ಪ್ರಶ್ನೆ ಮಾಡ್ಕೊಂಡು ಮಕ್ಕಳೇ, ಯಾವುದು ಉತ್ಕರ್ಷಣ ಯಾವುದು ಅಪಕರ್ಷಣ ಕ್ರಿಯೆ ಎಂಬುದನ್ನು ನೀವು ಹೇಳಬೇಕು. ಇವಾಗ ಈಗ ನೋಡಿ, ಇದ್ದಂತ ಸತ್ತುವಿನ ಆಕ್ಸೈಡ್ ಏನಾಗ್ಯದ, ಕಲಿತಕ್ಕಂಥ ಆಕ್ಸಿಜನ್ ಏನಾಗಿದೆ ರಿಮೂವ್ ಮಾಡಿದ. ಅದು ಅದಕ್ಕೆ ಏನು ಮಾಡಿದ್ವಿ, ಯಾವ್ದು ಹೇಳೋದು ನಾವು, ಅಪಕರ್ಷಣ ಅಲ್ವಾ? ಅದೇ ರೀತಿ ಕಾರ್ಬನ್ ಏನಿದೆ, ಕಾರ್ಬನ್ಗೆ ಕೋಕೆ ಆಕ್ಸಿಜನ್ ಸೇರ್ಕೊಂಡದ, ಇದಕ್ಕೆ ಬರೀಬೋದು ನಾವು ಉತ್ಕರ್ಷಣ. ಅರ್ಥ ಆಯ್ತು? ರೆಡಾಕ್ಸ್ ಕ್ರಿಯೆಗಳು ಅಂತ ಏನು ನಮ್ಮದೇ ಹೇಳಿದಾಗೆ ಎರಡು ಕ್ರಿಯೆಗಳು ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ನಡೆಸಬೇಕು. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳೆರಡು. ಈಗ ನಾನು ಬರೋದು ಯಾವ ಕ್ರಿಯೆಗೆ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಇಂತಹ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳೆನ್ನುವರು. ಮಕ್ಕಳು ಇವಾಗ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಎರಡು ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಕಂಡು ಬಂದರೆ ಅದಕ್ಕೆ ಪದಗಳಿಸಿದ ನಾವು ರೆಡಾಕ್ಸ್ ಕ್ರಿಯೆಗಳಂತೇಳಿ ಗಮನಿಸಿದ್ವಿ. ಈಗ ಇನ್ನೂ ಒಂದು ಎಕ್ಸಾಂಪಲ್, ಮೂರನೇ ಎಕ್ಸಾಂಪಲ್ ಅಂತ ಹೇಳ್ಕೊಂಡಿದ್ದೀನಿ ನಾನು. ಯಾವುದು, ಫೆರಿಕ್ ಆಕ್ಸೈಡ್. ಗೊತ್ತಿರಲಿ, ಕೆಲವೊಂದು ಸರಿ ನಾವು FeO ಅಂತ ಬರ್ತೀವಿ, ದಟ್ ಈಸ್ ಫೆರಸ್, ದಟ್ ಈಸ್ ಫೆರಿಕ್ ಆಕ್ಸೈಡ್. ಯಾಕಂದ್ರೆ ಕಬ್ಬಿಣದ ವ್ಯಾಲೆನ್ಸಿ 2 ಮತ್ತು 3 ಅಲ್ಲ, ಅದೇ ರೀತಿ ತಾಮ್ರದ ವ್ಯಾಲೆನ್ಸಿ 1 ಮತ್ತು 2 ಅಲ್ಲ. ಅದು ಒಂದು ವ್ಯಾಲೆನ್ಸಿ ಜಾಸ್ತಿ ಇದೆ, ಅದನ್ನು IC ಪ್ರಕ್ರಿಯೆಯೊಂದಿಗೆ ಫೆರಿಕ್ ಆಕ್ಸೈಡ್ ಅಂತ ಬಳಸ್ತೀವಿ. ಇಲ್ಲಿ ಫೆರಿಕ್ ಆಕ್ಸೈಡ್ ಇದರೊಂದಿಗೆ ಅಲ್ಯೂಮಿನಿಯಂ ವರ್ತಿಸಿದಾಗ ಇದನ್ನ ವ್ಯಾಲೆನ್ಸ್ ಗೊತ್ತಾ ನಿಮಗೆ, ಅಂದರೆ ವ್ಯಾಲೆನ್ಸ್ ಗೊತ್ತಾ ಮಕ್ಕಳು ನಿಮಗೆ Al+3 ಮೈನಸ್, ಆದ್ದರಿಂದ Al2O3 ಇದನ್ನ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ Fe. ಇದನ್ನು ಕೂಡ ಹೇಳ್ಬೋದು ನೀವು ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳಿಗೆ ಉದಾಹರಣೆ ತೆಗೆದುಕೊಳ್ಳೋದನ್ನ ವೆರಿ ಸಿಂಪಲ್ ಅಲ್ವಾ. ಈಗ ನೋಡಿ, ಯಾವುದು ಇಲ್ಲೊಂದು ತೋರಿಸಿ ಲೈನ್ ತೋರಿಸಿ, ಯಾವ ರಾಸಾಯನಿಕ ಹೇಳ್ಬೋದ ನೋಡಿ. ಏನೇನಿದೆ ಇದ್ದಂತಹ ಈ ಒಂದು ಫೆರಿಕ್ ಆಕ್ಸೈಡ್ ಇದ್ದಂತಹ ಆಕ್ಸಿಜನ್ ಪಾರ್ಟಿಕಲ್ ಏನಾಗಿದೆ ರಿಮೂವ್ ಆಗಿದೆ. ಅದಕ್ಕೆ ಪದ ಬಳಸಿದ್ವಿ, ಅದನ್ನ ಅಪಕರ್ಷಣ. ಕ್ಲಿಯರ್? ಅದೇ ರೀತಿ ಇನ್ನೊಂದರಲ್ಲಿ ಎಲ್ಲಿ ಅದು ಅಲ್ಯೂಮಿನಿಯಂ ಆಕ್ಸಿಜನ್ ಸೇರ್ಕೊಂಡು ಅದಕ್ಕೆ ಪದ ಬಳಸಿದ್ರೆ ನಾವು ಇಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆರ್ ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ. ಈ ರೀತಿಯಾಗಿ ನಾವು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳೆರಡು ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಕಂಡು ಬಂದರೆ ಅದನ್ನ
ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಥವಾ ರಿಡಾಕ್ಸ್ ಕ್ರಿಯೆಗಳಂತ ನಾವು ಬಳಸ್ತೀವಿ ಮಕ್ಕಳೇ. ಈಗ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳು ಏನು ಸರ್ ಪರಿಣಾಮ ಅಂತ ಹೇಳಿದ್ರಲ್ಲ, ನಾವು ದೈನಂದಿನ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಅದು ಎಲ್ಲ ಈಗ ನಾವು ಬಳಸ್ತಕ್ಕಂತಹ ಅನೇಕ ಲೋಹಗಳು, ಸಾಮಾನ್ಯವಾಗಿ ಕಬ್ಬಿಣ ಇರಬಹುದು, ಅಲ್ಯೂಮಿನಿಯಂ ಇರಬಹುದು, ಮೆಗ್ನೇಷಿಯಂ ಇರಬಹುದು. ಇವು ಸಾಮಾನ್ಯವಾಗಿ ವಾತಾವರಣತಕ್ಕಂತಹ ನೀರಾವಿಯೊಂದಿಗೆ ಇರಬಹುದು ಅಥವಾ ಆಮ್ಲಗಳೊಂದಿಗೆ ಇರಬಹುದು ವರ್ತಿಸಿ ಅವು ನಶಿಸುವಿಕೆಗೆ ಒಳಗಾಗ್ತವು. ಕೊರೋಸಿವ್ ಪದ ಗೊತ್ತಿಲ್ಲ, ಅದು ನಶಿಸುವಿಕೆ ಒಳಗಾಗ್ತವೆ. ಈ ಉದಾಹರಣೆ, ನಿಮ್ಮ ಹೊಸ ಸೈಕಲ್ ತಂದಿರೋ, ನಾಳೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೊಸ ಸೈಕಲ್ ತಗೋತೀರಿ. ಅದನ್ನು ಒಂದು 5 ಅಥವಾ 6 ತಿಂಗಳ ನಂತರ ಆ ರಿಮ್ ಸೈಕಲ್ ರಿಮ್ ಏನಾಗ್ಯದ ಅಲ್ಲೆಲ್ಲ ಬ್ರೌನ್ ಪ್ಯಾಟ್ಸ್ ಅಂತ ಇದ್ದಾವೆ. ಅನ್ಸಿದ್ರೆ ನೀವು ಸೈಕಲ್ ರಿಮ್ ಅಂತ ಬೇಕಲ್ಲ, ಹೌದಾ? ಅಲ್ಲೇ ಆ ಬ್ರೌನ್ ಕಂದು ಬಣ್ಣದ ಪ್ಯಾಟ್ಸ್ ಏನು ಒಂದು ದಟ್ ಈಸ್ ತುಕ್ಕು ಅಥವಾ ಜಂಗು ಅಂತ ಪದ ಬಳಸ್ತಾರೆ ಆಡುಭಾಷೆಯಲ್ಲಿ. ಜಂಗು ಉಂಟಾಗಲಿಕ್ಕೆ ಕಾರಣ ಏನು? ಅದೇ ನಶಿಸುವಿಕೆ ಅಥವಾ ಕೊರೋಸಿವ್ ಅಂತ ಪದ ಬಳಸಿರೋದು ಕಾರಣ. ತುಕ್ಕು ಉಂಟಾಗಬೇಕಪ್ಪ ಅಂದರೆ ಏನು ಬೇಕು? ಅದರಲ್ಲಿ ಸಾಮಾನ್ಯವಾಗಿ ಮಳೆಗಾಲ, ಚಳಿಗಾಲದಲ್ಲಿ ಈ ಕಬ್ಬಿಣದ ವಸ್ತುಗಳು ಏನಾಗ್ತವೆ, ಈ ನಶಿಸುವಿಕೆಗೆ ಒಳಗಾಗ್ತವು. ಅದಕ್ಕೆ ನಾವು ಈ ನೋಡ್ಬೋದು, ನಮ್ಮ ವೆಹಿಕಲ್ಸ್ಗಳು ಸೈಕಲ್ ಇರಬಹುದು, ಬೈಕ್ಗಳಿರ್ಬೋದು, ಅಥವಾ ನಮ್ಮ ಕಾರ್ಗಳಿರ್ಬೋದು, ಎಲ್ಲವರ ಮೇಲೆ ಏನೋ ಲೇಬಲ್ ಶೈನಿಂಗ್ ಇರುತ್ತೆ ಮಕ್ಕಳೇ. ಆ ಶೈನಿಂಗ್ ಇಲ್ಲಿ ಕಾರಣ ಏನೋ ಸ್ವಲ್ಪ ಯೋಚನೆ ಮಾಡ್ತೀರಾ? ಇಟ್ ಈಸ್ ಕ್ರೋಮಿಯಂ. ಗೊತ್ತಿಲ್ಲ ಮಕ್ಕಳು ಏನದು? ಕ್ರೋಮಿಯಂ. ಅದು ಕೂಡ ಆ ಕ್ರೋಮಿಯಂ ಲೇಪನವನ್ನು ಈ ಒಂದು ಕಬ್ಬಿಣಂಥ ವಸ್ತುಗಳಿಗೆ ಲೇಪನ ಮಾಡಿದ್ವಿ. ಅಥವಾ ನಾವು ನಾರ್ಮಲ್ ನಾವು ವಿಂಡೋ, ಎಕ್ಸಾಂಪಲ್ ಇಲ್ಲೇ ವಿಂಡೋ ಅಂತ ನೋಡ್ತೀವಿ, ನಾವು ನಿಮ್ಮ ಮನೆಯಲ್ಲಿ ವಿಂಡೋ ನೋಡ್ತೀವಿ. ಓಕೆ, ಈ ಒಂದು ಆಯಿಲ್ ಪೇಂಟ್ ಅಥವಾ ಏಷಿಯನ್ ಪೇಂಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಬಳಿಯಲಾಗಿರುತ್ತೆ. ಏಕೆ ಗಮನಿಸೋದ್ರ ನೀವೀಗ? ಹಾಗೆ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ನೆನಪಾಗಬೇಕು. ಕಬ್ಬಿಣ ಕ್ವಶನ್ಸ್ ಕೇಳುವ ಮಕ್ಕಳು ಏನು? ಕಬ್ಬಿಣದ ವಸ್ತುಗಳಿಗೆ ಈ ಒಂದು ಬಣ್ಣ ಬಳಿಯಲು ಕಾರಣವೇನು? ವೆರಿ ಸಿಂಪಲ್. ಕಬ್ಬಿಣದ ವಸ್ತುಗಳು ವಾತಾವರಣದಲ್ಲಿರುವ ತೇವಾಂಶದೊಂದಿಗೆ ವರ್ತಿಸಿ ಅವು ಜಂಗು ಉಂಟಾಗುತ್ತೆ, ಅಂದರೆ ಅವು ನಶಿಸುವಿಕೆಗೆ ಒಳಗಾಗ್ತವೆ. ಆದ್ದರಿಂದ ಅದಕ್ಕೆ ಮಾಡ್ತೀವಿ ನಾವು ಈ ಏಷಿಯನ್ ಪೇಂಟನ್ನು ಅಥವಾ ಆಯಿಲ್ ಪೇಂಟನ್ನು ಬಳಿಯಲಾಗುತ್ತೆ ಅಲ್ವಾ? ಅದೇ ರೀತಿ ಇನ್ನೊಂದು ಮಕ್ಕಳು ಗೊತ್ತಿಲ್ಲ ನಿಮಗೆ. ಮೊನ್ನೆ ನಾವೊಂದು ಕ್ವಶನ್ ಕೊಟ್ಟಿದ್ದೆ ನಿಮಗೆ. ಮೆಗ್ನೀಷಿಯಂ ರಿಬ್ಬನ್ನನ್ನು ಅದು ಅದನ್ನು ಬರ್ನ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಕೊಟ್ಟಿದ್ದೆ ನಿಮಗೆ ನಾನು. ಅದನ್ನು ಬರ್ನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದು ಏನು ಮಾಡ್ತೀವಿ ಅಂತ ಬ್ಲೇಡ್ ತೊಗೊಂಡು ಕ್ಲೀನ್ ಮಾಡ್ತೀವಿ. ಯಾಕೆ ಕ್ಲೀನ್ ಮಾಡ್ತೀವಿ ಗೊತ್ತಾ? ಅದ್ರ ಮೇಲೆ ಏನೋ ಈ ಅದು ಕೂಡ ಕಬ್ಬಿಣ ಅಲ್ವಾ, ಸಾರಿ ಮೆಗ್ನೀಷಿಯಂ ಲೋಹ ಅಲ್ವಾ, ಅದ್ರಲ್ಲಿ ಇರ್ತಕ್ಕಂತಹ ಆ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ ಮಕ್ಕಳೇ. ಅದನ್ನು ಕಾಯಿಸಿದಾಗ ಅದು ಏನಾಗೋದಿಲ್ಲ, ಬರ್ನ್ ಆಗೋದೇ ಇಲ್ಲ. ಆದ್ದರಿಂದ ಏನು ಮಾಡ್ತೀವಿ ನಾವು ಫಸ್ಟ್ ಬ್ಲೇಡ್ಲೇ ರಿಮೂವ್ ಮಾಡಿ ಕಷ್ಟಪಟ್ಟಿದೆ ನಿಮಗೆ ನೆನಪಲ್ಲಿ ಅಲ್ವಾ? ಅದು ನೋಡಿ, ಯಾರು ಬರುತ್ತೀರಾ ಓಕೆ, ಯಾರು ಬರೆದಿಲ್ಲ ಅದನ್ನ ನಾನು ನೆನಪಿಕೊಂಡು ನೀವು ಆ ಕ್ವಶನನ್ನು ಕಂಪ್ಲೀಟ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಮಕ್ಕಳು, ಅಲ್ಯೂಮಿನಿಯಂ. ಆದರೆ ನಾವು ಬಳಸ್ತಕ್ಕಂಥ ಅಲ್ಯೂಮಿನಿಯಂ ನೋಡಿದ್ದಿಲ್ಲ, ಅದು ನಾವೀಗ ಅಡುಗೆ ಮನೆಯಲ್ಲಿ ಆಹಾರವನ್ನು ಬೇಯಿಸಲಿಕ್ಕೆ ಬಳಸ್ತಕ್ಕಂತಹ ಒಂದು ಲೋಹದ ಪಾತ್ರೆಗಳು ಏನೋ ಮಾರೆ ಅಲ್ಯೂಮಿನಿಯಂ. ಅವು ಕೂಡ ಏನೋ ಈ ವಾತಾವರಣ ತೇವಾಂಶನ ಬಳಸಿ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುತ್ತೆ. ಆ ಅಲ್ಯೂಮಿನಿಯಂ ಆಕ್ಸೈಡು ವಿಚಿತ್ರ ಅಲ್ವಾ? ಅದಕ್ಕೆ ರಕ್ಷಣೆ ಕೊಡುತ್ತಂತೆ, ಇದು ಹಾಳಾಗದಂತೆ. ಹೀಗೆ ಮೆಗ್ನೀಷಿಯಂ ಮೇಲೆ ಮೆಗ್ನೀಷಿಯಂ ಆಕ್ಸೈಡ್ ಯಾವ ಫಾರ್ಮ್ ಆಗಿ ಒಳಗಡೆ ಆ ಲೋಹಕ್ಕೆ ರಕ್ಷಣೆ ಒದಗಿಸುತ್ತೆ. ಆದರೆ ಈ ಕಬ್ಬಿಣ ಅದು ಸಾಮಾನ್ಯವಾಗಿ ಇಫೆಕ್ಟ್ ಹೌದು, ಆದರೆ ಇಲ್ಲಿ ಏನಾಗುತ್ತೆ, ಇದು ಹಾಳಾಗುತ್ತೆ. ಇಲ್ಲಿ ಒಂದು ವಿಚಿತ್ರ, ಇದು ನಿಮಗೆ ಗಮನದಲ್ಲಿರಲಿ. ಇನ್ನು ನೆಕ್ಸ್ಟ್ ಕಮಟುವಿಕೆ. ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳುತ್ತೇವೆ. ಕಮಟುವಿಕೆ ಸಾಮಾನ್ಯವಾಗಿ ಮನೆಯಲ್ಲಿ ಈ ಸಂಡಿಗೆ ಹಪ್ಪಳವನ್ನು ಮಾಡಿರ್ತಾರೆ ಅಲ್ವಾ? ಅವಾಗ ಅಮ್ಮ ಕರೆದುಕೊಳ್ತಾರೆ,
ಆ ತಂದ ಮೇಲೆ ಭಾರಿ ಖುಷಿಯಿಂದ ನಾವು ಎಲ್ಲರೂ ಅದನ್ನು ತಿಂತೀವಿ. ಅದೇ ಸಂಡಿಗೆಯನ್ನು ಒಂದು ವಾರ ನಂತರ ಹಾಗೆ ತಿಂತೀವಿ. ಏನಾಗುತ್ತೆ? ಏನೋ ಒಂದು ನಮಗೆ ವಾಸನೆ ಅಲ್ವಾ, ರುಚಿಯ ಬದಲಾವಣೆ ಉಂಟಾಗುತ್ತೆ. ಯಾಕೆ ಮಕ್ಕಳಲ್ಲಿ ಆ ಎಣ್ಣೆ ಅಥವಾ ಕೊಬ್ಬಿನಲ್ಲಿ ಕರೆದಂತಹ ಆಹಾರ ಪದಾರ್ಥಗಳು ಅದು ದೀರ್ಘಕಾಲದವರೆಗೆ ಹಾಗೆ ಇದ್ದಾಗ ಅವು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟು ಅಲ್ವಾ, ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟು ಕಮಟುವಿಕೆಗೆ ಒಳಗಾದ ಮಕ್ಕಳೇ. ಅದೇ ಒಂದು ಪ್ರಕ್ರಿಯೆಗೆ ನಾವು ಪದ ಬಳಸ್ತೀವಿ, ಕಮಟುವಿಕೆ. ಆಯ್ತು. ಅದು ಈಗ ಅದಕ್ಕೆ ನಿಮಗೆ ಸಾಮಾನ್ಯವಾಗಿ ಚಿಪ್ಸ್ ಅಥವಾ ನಿಮ್ಮ ಕುರುಕುರು ಏನನ್ನು ಬಳಸ್ತೀರಿ, ನಿಮ್ಮಷ್ಟು ವಿಷಯದ ಅದರ ಬಗ್ಗೆ ಐಡಿಯಾ ಇಲ್ಲ. ಅನೇಕ ನೀವು ಈ ರೆಡಿಮೇಡ್ ಫುಡ್ ಐಟಮ್ಸನ್ನು ಬಳಸಿ ಅದರಲ್ಲಿ ಆ ಪಾಕೆಟ್ಗಳು ಸಾಮಾನ್ಯ ನೋಡಿರ್ಬೋದು, ಏನಿರ್ತವೆ ಫುಲ್ ಸ್ವೆಲ್ಲಿಂಗ್ ಇರುತ್ತೆ. ಈಗ ಆ ಸ್ವೆಲ್ಲಿಂಗ್ ಇರೋದಕ್ಕೆ ಕಾರಣ ಏನು ಗೊತ್ತಿಲ್ಲ ಮಕ್ಕಳೇ. ಅದರಲ್ಲಿ ಈ ಒಂದು ಏನಂಟು ನೈಟ್ರೋಜನ್ ಅನಿಲವನ್ನು ಯಾಕೆ ನೈಟ್ರೋಜನ್ ಅನಿಲವನ್ನು ಯಾಕೆ ಅದರಲ್ಲಿ ಸೇರಿಸಿರ್ತಾರೆ? ಯಾಕಂದರೆ ಅದಕ್ಕೆ ನಾವು ಆ ಒಂದು ಕರೆದಂತಹ ಪದಾರ್ಥಗಳನ್ನು ಕೊಂಡ್ಕೋಬೇಕಪ್ಪ ಅನ್ನೋದ್ರಲ್ಲಿ ಡೇಟ್ ನೋಡ್ಕೋಬೇಕು. ಅದು ಡೇಟ್ ನೋಡೇ ಪರಿಚಯ ಮಾಡಬೇಕು. ಅದು ಸಾಮಾನ್ಯವಾಗಿ ಆ ಉತ್ಕರ್ಷಣೆ ಕ್ರಿಯೆಯನ್ನು ತಡೆಗಟ್ಟುತ್ತದೆ. ಯಾವುದು? ನೈಟ್ರೋಜನ್ ಅನಿಲ. ಅದು ತೆಗೆದುಬಿಟ್ಟಾಗ ನೋಡಲಿ ಸ್ವಲ್ಪ ಚಿಪ್ಸ್ ತಗೊಳ್ಳೋದು ಜಾಸ್ತಿ ಈ ಒಂದು ನೈಟ್ರೋಜನ್ ಅನಿಲ ಇರ್ತದೆ. ಅದೇನು ಮಾಡ್ತಾರೆ? ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅದು ಹಾಗೆ ಕೆಲಸವನ್ನು ಮಾಡುತ್ತಾರೆ. ಅದೇ ರೀತಿ ಇನ್ನೊಂದು ಏನು ಎಕ್ಸಾಂಪಲ್ ಗೊತ್ತಿಲ್ಲ ಮಕ್ಕಳೇ, ನಿಮಗೆ ಕೊಟ್ಟಲೆ ಅವನು ಸ್ವಲ್ಪ ನೀವು ಬರ್ಕೊಳ್ಳಿ. ಅದು ಯಾವುದು? BH ಆ್ಯಂಡ್ BHP ಬರೆದೆ ನಾನು. ಬ್ಯುಟೈಲೇಟೆಡ್ ಹೈಡ್ರಾಕ್ಸಿಟಾಲಿನ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಬ್ಯುಟೈಲೇಟೆಡ್ ಹೈಡ್ರಾಕ್ಸಿಟಾಲಿನ್ ಅಂತಕ್ಕಂಥ ಒಂದು ರಾಸಾಯನಿಕ ಇಟ್ ಇಸ್ ಆಲ್ಸೋ ಆ್ಯಂಟಿ ಆಕ್ಸಿಡೆಂಟ್ಸ್. ಇನ್ನೂ ಒಂದು ಬರೆದ ಮಕ್ಕಳೇ, ಬ್ಯುಟೈಲೇಟೆಡ್ ಹೈಡ್ರಾಕ್ಸಿ ಎನಿಸೋಲ್. ಇವು ಏನು? ಅದು ಸಾಮಾನ್ಯವಾಗಿ ಈ ಎಣ್ಣೆ ಅಥವಾ ಕೊಬ್ಬಿನಲ್ಲಿ ಕರೆದಂತಹ ಆಹಾರ ಪದಾರ್ಥಕ್ಕೆ ಸೇರಿಸಿ ಪ್ಯಾಕೇಜ್ ಮಾಡಲಾಗುತ್ತೆ. ಅದರಿಂದ ಏನಾಗಲಿ ಸಾಮಾನ್ಯವಾಗಿ ನಾವು ಈ ಕಮಟುವಿಕೆಯನ್ನು ತಡೆಗಟ್ಟಬಹುದು ಅಥವಾ ಡ್ಯಾನ್ಸಿಂಗ್ ಅಂತೇಳಿ ಆ ಒಂದು ಪದವನ್ನು ಬಳಸ್ತೀವಿ ಮಕ್ಕಳೇ. ಇವು ಎರಡು ರೂಪದಲ್ಲಿ ಕೊಡಲಾಗಿದೆ. ಇನ್ನೂ ಒಂದು ಎಕ್ಸಾಂಪಲ್ ನಾವು ಬಳಸ್ತೀವಿ. ಸಾಮಾನ್ಯವಾಗಿ ಉಸಿರಾಟ ಕ್ರಿಯೆ ಮಕ್ಕಳೇ, ಆಕ್ಸಿಡೇಷನ್ ಕ್ರಿಯೆ. ಯಾಕಂದರೆ ಉಸಿರಾಟ ಕ್ರಿಯೆಯಲ್ಲಿ ಏನು ಮಾಡ್ತೀವಿ? CO2 ಬಿಡುಗಡೆ ಮಾಡ್ತೀವಿ. ಅದೇ ರೀತಿ ದಹನ ಕ್ರಿಯೆ ಮಕ್ಕಳೇ, ದಹನ ಕ್ರಿಯೆ ಇಲ್ಲಿ ಅನೇಕ ವಿಷಯುಕ್ತ ಅನಿಲಗಳು ಉಂಟಾಗ್ತವೆ. ಹೌದು, ಅದೊಂದು ದುಷ್ಪರಿಣಾಮ ಅಂದರೆ ಹೇಳ್ಬೋದು ನಾವು. ದಹನ ಕ್ರಿಯೆ ಒಂದು ಉತ್ಕರ್ಷಣ ಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಒಂದು ದುಷ್ಪರಿಣಾಮ ಅಂತಲೂ ಕೂಡ ನಾವು ಹೇಳ್ಬೋದು. ಇಲ್ಲಿರಲ್ಲ ಯಾವುದು? ನಶಿಸುವಿಕೆ ಮತ್ತು ಕಮಟುವಿಕೆ. ಅದೇ ರೀತಿ ದಹನ ಕ್ರಿಯೆ. ಸಾಮಾನ್ಯ ದಹನ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಸಲ್ಫರ್ ಟ್ರೈಆಕ್ಸೈಡ್ಸು, ನೈಟ್ರೋಜನ್ ಡೈಆಕ್ಸೈಡ್ಸು ಮುಂತಾದ ಅನಿಲಗಳು ಉಂಟಾಗ್ತವೆ. ಅದು ಕಾರ್ಬನ್ ಡೈಆಕ್ಸೈಡ್ ಅಷ್ಟೊಂದು ನಮಗೆ ಇಫೆಕ್ಟ್ ಆಗದೇ ಇರ್ಬೋದು. ಯಾಕಂದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ತವೆ. ಕಲ್ತೀವಿ ಮೊದಲು. ಕಾರ್ಬನ್ ಡೈಆಕ್ಸೈಡ್ ಈಸ್ ನೆಸೆಸರಿ ಫಾರ್ ಫೋಟೋಸಿಂಥೆಸಿಸ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ವಿದ್ಯುತ್ ಸಂಶ್ಲೇಷಣೆಗೆ ಅವಶ್ಯ ಅನ್ನೋದನ್ನು ನಾವು ಕಲ್ತೀವಿ. ಆದರೆ ಇಲ್ಲ ನೋಡಿ ಮಕ್ಕಳೇ, ಕಾರ್ಬನ್ ಮೊನಾಕ್ಸೈಡ್ ವಿಷಯುಕ್ತ ಅನಿಲ, ಓಯಿನಸ್ ಗ್ಯಾಸ್ ಅಂತ ಹೇಳ್ತೀವಿ. ಅದೇ ಸಲ್ಫರ್ ಡೈಆಕ್ಸೈಡ್ ನಿಮ್ಮ ಗಂಧಕವನ್ನು ಸುಟ್ಟಾಗ ಗಮನಿಸಿ ನಾವು ಎಲ್ಲರಿಗೂ ಕೆಮ್ಮು ಕಾಡ್ತೀವಿ ಲ್ಯಾಬ್ನಲ್ಲಿ. ಅದಕ್ಕೂ ಘಾಟ ವಾಸನೆಯನ್ನು ಒಳಗೋಗುತ್ತೆ. ಅದೇ ರೀತಿ ಅಸೋತ್ರಿ, ಅದೇ ರೀತಿ ನೈಟ್ರೋಜನ್ ಡೈಆಕ್ಸೈಡ್ ಇದು ನಮ್ಮ ಉಸಿರಾಟ ಕ್ರಿಯೆಗೆ ಏನು ಮಾಡ್ತವೆ? ತೊಂದರೆಯನ್ನು ಉಂಟು ಮಾಡ್ತವೆ ಮಕ್ಕಳೇ. ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ನೀವು ವಿಷಯುಕ್ತ ಅನಿಲ ಇದು ನಮ್ಮ ಉಸಿರಾಟದ ಮೂಲಕ ಅದು ದೇಹದಲ್ಲಿ ಹೋಗಿ ಈ ನಮ್ಮ ರಕ್ತದೊಂದಿಗೆ ಸೇರಿ ಈ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್, ಸಾಮಾನ್ಯ ಹಿಮೋಗ್ಲೋಬಿನ್ ಅಂತ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಮಾರ್ಪಾಡಾಗಿ ನಮಗೆ ರಕ್ತಹೀನತೆ ಉಂಟಾಗ್ತದೆ ಮಕ್ಕಳೇ ಅಲ್ವಾ. ಅದಕ್ಕೆ ಇವತ್ತು ನಾವು ದಹನ ಕ್ರಿಯೆ ಒಂದು ಉತ್ಕರ್ಷಣೆಯ ಪರಿಣಾಮ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಈಗ
ಇದರ ನಂತರ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಈ ಹೋಮ್ವರ್ಕ್ ಕ್ವಶನ್ಸ್ಗಳು ನಿಮಗೆ ಕೊಟ್ಟಿದ್ದೀನಿ ನಾನು. ಈ ನಂತರ ಈ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ರಿಡಕ್ಸ್ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹೋಮ್ವರ್ಕ್ ಈಗ ಕೊಡ್ತೀವಿ. ಉದಾಹರಣೆ ಫಸ್ಟ್ ಕ್ವಶನ್ ನೀವೆಲ್ಲರೂ ಕೂಡ ಬರ್ಕೋಬೇಕು ಅಲ್ವಾ? ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳನ್ನು ವ್ಯಾಖ್ಯಾನಿಸಿ ಅವುಗಳಿಗೆ ಉದಾಹರಣೆ ಕೊಡಬೇಕು. ರಾಸಾಯನಿಕ ಸಮೀಕರಣಗಳ ಮೂಲಕ ಕೊಡಬೇಕು ಅಲ್ವಾ? ಕ್ವಶನ್. ನೆಕ್ಸ್ಟ್ ರಿಡಕ್ಸ್ ಕ್ರಿಯೆಗಳೆಂದರೇನು? ಪ್ರತಿದಿನ ಸಮೀಕರಣ ಅದು ಸಮೀಕರಣ ನೀವು ಇನ್ನೊಂದು 2 ಸಮೀಕರಣ ಬರೀಬೇಕು. ನಾ 2 ಒಂದು 3 ಸಮೀಕರಣ ಬರೆದಿರಿ. ಇಂಥ ಸಮೀಕರಣಗಳನ್ನು ಸ್ವಲ್ಪ ಬೇರೆ ಬೇರೆ ಟೆಕ್ಸ್ಟ್ ಬುಕ್ನ ಸಹಾಯದಿಂದ ಸ್ವಂತ ಬರಲಿಕ್ಕೆ ಕಷ್ಟ ಆದರೂ ಕೂಡ ಬೇರೆ ಬೇರೆ ಟೆಕ್ಸ್ಟ್ ಬುಕ್ನ ಸಹಾಯದಿಂದ ಅದು ಯಾವುದು ನೀವು ಇಂತಹ ಒಂದು ರಿಡಕ್ಸ್ ಕ್ರಿಯೆಗಳಿಗೆ ಎಕ್ಸಾಂಪಲ್ಸ್ ಅನ್ನ ಬರೀಬೇಕು. ಇದು 2ನೇ ಪ್ರಶ್ನೆ ಮಕ್ಕಳು ಅಲ್ವಾ? ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳು. ಏನು ಪರಿಣಾಮಗಳು ಹೇಳಿದ್ದೀನಿ ನಾನು. 2 ಬುಕ್ದಲ್ಲಿ ಅವ ಈ 2 ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾನು. ಅದು ನಶಿಸುವಿಕೆ, ಕಮಟುವಿಕೆ, ಉಸಿರಾಟ, ದಹನ ಕ್ರಿಯೆ. ಈಗ ನಿಮಗೆ ಮನೆಯಲ್ಲಿ ದಹನ ಕ್ರಿಯೆ ಸಾಮಾನ್ಯವಾಗಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ನಲ್ಲ ನಾನು, CH4 ಮೀಥೇನ್ ಅನ್ನ ದಹನ ಕ್ರಿಯೆಗೆ ಏನು ಆಕ್ಸಿಜನ್ ಕಂಪಲ್ಸರಿ ಬೇಕು. CH4 ಅಥವಾ ಮೀಥೇನ್ ಆಮ್ಲಜನಕದೊಂದಿಗೆ ಒಪ್ಪಿಸಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರಾವಿ ಉಂಟಾಗುತ್ತೆ ಪ್ಲಸ್ ಎನರ್ಜಿ ಅಲ್ವಾ? ಅದನ್ನು ಸಮೀಕರಣವನ್ನು ಬರೀಬೇಕು. ಉಸಿರಾಟ ಕ್ರಿಯೆ ಕೂಡ ಇದು 8ನೇ ಕ್ಲಾಸ್ ಕಲ್ತೀವಿ ನಾವು. 7ನೇ ಕ್ಲಾಸಲ್ಲಿ ಬಂದದ, 8ನೇ ಕ್ಲಾಸಲ್ಲಿ ಇಲ್ಲಿ ಕೂಡ ಒಂದು ಸಮೀಕರಣ ಬರೀ. ಅದು ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಈಕ್ವಲ್ ಟು CO2 ಪ್ಲಸ್ H2O ಪ್ಲಸ್ ಎನರ್ಜಿ. ಇದನ್ನು ಕೂಡ ಬರೀಬೇಕು. ಅದು ಕಮಟುವಿಕೆ ಡೈರೆಕ್ಟ್ ಈಕ್ವೇಷನ್ ಅವಶ್ಯಕತೆ ಇಲ್ಲ, ಸಾಮಾನ್ಯವಾಗಿ ಬರೀಬಹುದು. ಈ ಒಂದು ಡೆಫಿನಿಷನ್ ಬರೀಬೇಕು. ನಶಿಸುವಿಕೆ ಮತ್ತು ಕಮಟುವಿಕೆಗಳೆಂದರೇನು, ಅವುಗಳಿಂದ ಯಾವ ಒಂದು ದುಷ್ಪರಿಣಾಮ ಉಂಟಾಗುತ್ತೆ. ಓಕೆ, ಥ್ಯಾಂಕ್ ಯು.